ನೋಡಿ, ಈಗ ಹಿಂದೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಯನ್ನು ಕೋರ್ಟ್ ಮುಂದೆ ಇಟ್ಬಿಡೋರು, ಹಿಂಗೆ ಹೇಳಿದ್ದಾರೆ ಅಂತ. ಕೋರ್ಟಲ್ಲಿ ಪೂರ್ತಿ ಉಲ್ಟಾ, ಸ್ವಾಮಿ ನಮ್ಗೆ ಬಡಿದ್ರು ಚಚ್ಚಿಬಿಟ್ರು, ನಮಗೆ ಆ ಥರ ಒಪ್ಕೊಳ್ದೆ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಡ್ತಾ ಇದ್ರು ಅಂತ. ಈಗೇನು ಮಾಡ್ತಾರೆ, ತುಂಬ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡಿಸ್ಬಿಡ್ತಾರೆ. ಸುಮ್ಮನೆ ನಮ್ಮ ತಲೆನೋವು ಯಾಕೆ, ಬನ್ರಪ್ಪ ಅಲ್ಲೇ ಬಂದು ಹೇಳಿಬಿಡಿ ಅಂತ. ಅಲ್ಲದು ಹೇಳಿಕೆ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಾಗುತ್ತೆ ಅಂತ. ಸ್ವಾಮಿ ಇಲ್ಲಿ 161 ಒಂದು ಹೇಳಿಕೆ ಕೊಟ್ಟಿದ್ದಾರೆ, 164 ಒಂದು ಹೇಳಿಕೆ ಕೊಟ್ಟಿದ್ದಾರೆ. 161 ಹೇಳಿಕೆಯನ್ನು ಕೇಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು, ಅದರ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ತಲುಪಿಸಬೇಕು. ಆ ನಿಯಮಗಳು ಯಾವುವನ್ನು ತನಿಖಾಧಿಕಾರಿ ಪಾಲನೆ ಮಾಡಿಲ್ಲ. ಕೇಸ್ ಡೈರಿಯಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಬೇಕಾಗಿತ್ತು. ಮೊದಲ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಉಲ್ಲೇಖನೇ ಮಾಡಿಲ್ಲ ಇವರು. ಜೂನ್ 22 ರಿಮಾಂಡ್ ಅರ್ಜಿಗಳಲ್ಲಿ ಮಾತ್ರ ಸಾಕ್ಷಿಗಳ ಉಲ್ಲೇಖ ಇದೆ. ಇದು ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಬರುತ್ತಾ, ಅಥವಾ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ತನಿಖಾಧಿಕಾರಿಗಳು ದರ್ಶನ್ರನ್ನು ಇಲ್ಲಿ ಸ್ಕ್ವೇರ್ ಮಾಡಿದ್ದಾರಾ ಅಂತ? ಇಲ್ಲ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ತನಿಖಾಧಿಕಾರಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ತನಿಖೆ ಯಾವಾಗ ಮಾಡ್ತಾರೆ? ಓಕೆ, ಫಾರ್ ಎಕ್ಸಾಂಪಲ್ಲು, ನೀವು ಒಬ್ಬ ಸಾಕ್ಷಿಗೆ ಹೇಳಿಕೆ ಕೊಟ್ಟಿದ್ದನ್ನ ನೀವು ರಿಮೈಂಡ್ ಅಪ್ಲಿಕೇಶನಲ್ಲಿ ಬರೀರಿ ಅಂತ ಹೇಳಿದ್ರೆ, ವಾಟ್ ಇಸ್ ದಿ ಪರ್ಪಸ್ ಆಫ್ ದಿ ರಿಮೈಂಡ್ ಅಪ್ಲಿಕೇಶನ್? ರಿಮೈಂಡ್ ಅಪ್ಲಿಕೇಶನಲ್ಲಿ ನಾವು ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಸಾಕ್ಷ್ಯ ಅರೆಸ್ಟ್ ಮಾಡಿಸಿ ಬಂಧಿಸಿ ಈ ರೀತಿ ನಾವು ವಿಚಾರವನ್ನು ಕಲೆಕ್ಟ್ ಮಾಡಿದ್ದೀವಿ, ಮೇಲ್ನೋಟಕ್ಕೆ ಇವನು ಅಪರಾಧ ಮಾಡಿದೆ ಅಂತ ಹೇಳ್ಬಿಟ್ಟು ಕಂಡು ಬರ್ತಾ ಇದೆ, ಹಾಗಾಗಿ ಮುಂದಿನ ತನಿಖೆಗಾಗಿ ಇವನ ಅವಶ್ಯಕತೆ ನಮಗಿದೆ, ಹಾಗಾಗಿ ಅವ್ರಿಗೆ ನಮಗೆ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಬಿಟ್ಟು ಕೇಳ್ತಾರೆ. ಓಕೆ, ಇಲ್ಲ ಪೊಲೀಸ್ ಕಸ್ಟಡಿ ನೆಸೆಸಿಟಿ ಇಲ್ಲ ಅಂದರೆ JC ಕಸ್ಟಡಿ ಕೊಡಿ ಅಂತ ಬಿಟ್ಟು ಕೇಳ್ತಾರೆ. ಸೊ ಅದರಲ್ಲಿ ನಾನು ತನಿಖೆ ಮಾಡಿದ್ದೆಲ್ಲ ಬರೀಲೇಬೇಕು ಅಂತ ಹೇಳ್ಬಿಟ್ಟು ಯಾವ ನಿಯಮ ಹೇಳುತ್ತೆ? ನನಗೆ ಏನು ಬೇಕು ರಿಮ್ಯಾಂಡ್ಗೆ, ನಾನು ಅಷ್ಟು ಮಾತ್ರ ಬರಿತೀನಿ. ಓಕೆ, ಸೊ ನೀವು ಹೇಳಿದ್ರಿ ಇವಾಗ ನಾನು 10 ಜನ ಸಾಕ್ಷಿ ವಿಚಾರ ಮಾಡಿದ್ದೀನಿ, 10 ಜನ ಸಾಕ್ಷಿ 10 ಥರ ಹೇಳಿರ್ತಾರೆ, ಅದನ್ನೆಲ್ಲ ನಾನು ರಿಮೈಂಡ್ ಅಪ್ಲಿಕೇಶನ್ ಬರಿತಾ ಕೂತ್ಕೊಂಡ್ರೆ ನಾನು ಯಾವಾಗ ಪ್ರೊಡ್ಯೂಸ್ ಮಾಡಲಿ ಮ್ಯಾಜಿಸ್ಟ್ರೇಟ್ ಮುಂದೆ? ಓಕೆ, ಒಬ್ಬ ವ್ಯಕ್ತಿಗೆ ಒಂದನ್ನು ಟೈಪ್ ಮಾಡಿ ಅಥವಾ ಅದನ್ನು ಕರೆಕ್ಟ್ ಇದೆಯಲ್ವ ನೋಡಿ ಅದನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು, ಆರೋಪಿನೂ ಕರ್ಕೊಂಡು ಹೋಗ್ಬೇಕು, ಆ ಪ್ರೆಷರ್ ಇರುತ್ತೆ. ನಾವು ಒಬ್ಬ ಮನುಷ್ಯನ ಸಮಯನೂ ಕೂಡ ನೋಡಬೇಕು, ಒಬ್ಬ ಮನುಷ್ಯನಿಗೆ ಇಷ್ಟು ಸಮಯದಲ್ಲಿ ಅದು ಸಾಧ್ಯ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಸ್ಟ್ ಮಾತ್ರ ಬರೀತಾರೆ, ಯಾವ ಕಾರಣಕ್ಕೋಸ್ಕರ ರಿಮಾಂಡ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಏನೇ ಹೇಳಿದ್ರಿ, ಇವಾಗ ನೋಡಿ ಈ ಕೇಸ್ ಡೈರಿ ಮೇಂಟೈನ್ ಮಾಡಬೇಕು, ಕೇಸ್ ಡೈರಿ ಮೇಂಟೈನ್ ಮಾಡಿದ್ನ ಮ್ಯಾಜಿಸ್ಟ್ರೇಟ್ಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಆ ಕೇಸ್ ಡೈರಿಲಿ ಅವತ್ತಿನ ದಿನ ಏನೇನು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಸಾಕ್ಷಿಗಳ ವಿಚಾರಣೆ ಮಾಡಿದ್ದಾರೆ ಕೂಡ, ಏನು ಸಾಕ್ಷಿ ಏನು ಹೇಳಿದ್ದಾರೆ ಅನ್ನೋದು ಕೂಡ ಅದ್ರಲ್ಲಿ ನಮೂದು ಮಾಡಬೇಕು. ಅದು ಸರಿ, ಆದರೆ ನೀವು ಈ ರೀತಿ ನಡೆದಿಲ್ಲ ಅಂತ ಅರ್ಥಲ್ಲ. ಇಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇನ್ವೆಸ್ಟಿಗೇಷನ್ ಇದೆ, ಹಲವಾರು ಜನ ಆರೋಪಿತರಿದ್ದಾರೆ, ಹಲವಾರು ಕೆಲಸ ಇದೆ, ಹಾಗಾಗಿ ನಾನು ಬರೀ ರಿಮೈಂಡ್ ಅಪ್ಲಿಕೇಶನಲ್ಲಿ ಬರ್ದಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಥವಾ ಸ್ಟೇಟ್ಮೆಂಟ್ ಮಾಡಿಲ್ಲ ಅಂತ ಅರ್ಥ ಅಲ್ಲ.